ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನಿವತ್ತು ರೀಸೆಂಟ್ಲಿ ರಿಲೀಸ್ ಆಗಿದ್ದ ತೆಲುಗು ಕ್ರೈಮ್ ಥ್ರಿಲ್ಲರ್ ಮೂವಿ ಏವಂ ಚಿತ್ರನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಯುಗಂಧರ್ ಅನ್ನೋ ವ್ಯಕ್ತಿ ತುಂಬಾ ಕೋಪದಿಂದ ಮನೆ ಒಳಗಡೆ ಬರ್ತಾನೆ. ನೋಡಿದ್ರೆ ತನ್ನ ವೈಫ್ ಆಗಿರೋ ಹಾರಿಕಾ ಹರ್ಷ ಅನ್ನೋ ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ರೀಸನ್ ಏನಂದ್ರೆ ಹರ್ಷ ವೆಬ್ ಸೀರೀಸ್ ನಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಇದು ನನ್ನ ಚಾಯ್ಸ್, ಹರ್ಷ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ, ನೀನು ನನ್ ಗಂಡ ಆಗಿರೋದಕ್ಕೆ ಲಾಯಕ್ಕಿಲ್ಲ ಅಂತ. ಇದರಿಂದ ಟ್ರಿಗರ್ ಆಗಿದ್ದ ಯುಗಂಧರ್ ಹಾರಿಕಾ ಮುಖಕ್ಕೆ ಚಾಕುಯಿಂದ ಹಲ್ಲೆ ಮಾಡ್ತಾನೆ. ಹಾರಿಕಾ ತಪ್ಸ್ಕೊಂಡು ಓಡುವಾಗ ಎತ್ತರದಿಂದ ಕಾಲ್ ಜಾರಿ ಬಿದ್ದಿದ್ರಿಂದ ಸತ್ತೋಗ್ತಾಳೆ. ಯುಗಂಧರ್ ಹರ್ಷ ಮೇಲೆ ಡ್ಯಾಗರ್ ಇಂದ ದಾಳಿ ಮಾಡಿ ಕೊಲೆ ಮಾಡ್ತಾನೆ. ಕಟ್ ಮಾಡಿದ್ರೆ ಯಾರೋ ಸ್ಟ್ರೇಂಜರ್ ಕಾರಿನಲ್ಲಿ ಬಂದು ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹಾಗೂ QR ಕೋಡ್ ಇರೋ ಪಾಂಪ್ಲೆಟ್ಸ್ ಕೊಡ್ತಾನೆ. ನೆಕ್ಸ್ಟ್ ಡೇ ಆ ಹುಡುಗ ಕಾಲೇಜ್ ಹತ್ರ ಹೋಗಿ ಹುಡುಗಿರ್ನ ಟಾರ್ಗೆಟ್ ಮಾಡಿ ಆ ಪಾಂಪ್ಲೆಟ್ಸ್ ಗಳನ್ನ ಕೊಟ್ಟು ಜಸ್ಟ್ QR ಕೋಡ್ ಸ್ಕ್ಯಾನ್ ಮಾಡಿ ಪ್ರಭಾಸ್ ಜೊತೆ ಡಿನ್ನರ್ ಮಾಡಿ ಅಂತ. ಕೀರ್ತಿ ಅನ್ನೋ ಹುಡುಗಿ ಪ್ರಭಾಸ್ ಅವರ ಬಿಗ್ ಫ್ಯಾನ್. ಬೇರೆ ಹುಡುಗಿರು ಇದು ಫೇಕ್ ಆಗಿರ್ಬೋದು ಅಂತ ಹೇಳಿದ್ರುನು ಇವಳು ಮಾತ್ರ ಕೇಳ್ತಾನೆ ಇಲ್ಲ. QR ಕೋಡ್ ನ ಸ್ಕ್ಯಾನ್ ಮಾಡಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರಿಂದ ಅವಳೆ ಪ್ರಭಾಸ್ ಜೊತೆ ಡಿನ್ನರ್ ಮಾಡೋದಕ್ಕೆ ಸೆಲೆಕ್ಟ್ ಆಗ್ತಾಳೆ. ಕೀರ್ತಿ ಫುಲ್ ಖುಷಿಯಾಗಿದ್ದಾಳೆ. ಕಾರ್ನಲ್ಲಿ ಕರ್ಕೊಂಡ್ ಬಂದು ಡಿನ್ನರ್ ನಡೆಯೋ ಪ್ಲೇಸ್ ನಲ್ಲಿ ಡ್ರಾಪ್ ಮಾಡ್ತಾರೆ. ಕೀರ್ತಿ ಪ್ರಭಾಸ್ ಅವ್ರನ್ನ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದಾಳೆ. ಅದ್ರಲ್ಲಿ ಪ್ರಭಾಸ್ ಅವ್ರ ಬದಲು ಯುಗಂಧರ್ ಬರ್ತಾನೆ. ಕೀರ್ತಿಗೆ ಗೊತ್ತಾಗುತ್ತೆ ಪ್ರಭಾಸ್ ಹೆಸರಿನಲ್ಲಿ ಡಿನ್ನರ್ ಅರೇಂಜ್ ಮಾಡಿರೋದು ಇವನೇ ಅಂತ. ಬೇಜಾರ್ ಮಾಡ್ಕೊಂಡಿದ್ದ ಕೀರ್ತಿನ ನೋಡಿ, ಏನು ನನ್ ಜೊತೆ ಡಿನ್ನರ್ ಮಾಡೋದಕ್ಕೆ ಇಷ್ಟ ಇಲ್ವಾ? ಪ್ರಭಾಸ್ ಅವರು ನಿನ್ ಬಾಯ್ ಫ್ರೆಂಡಾ? ಇಲ್ಲ ತಾನೆ. ಸೊ ಹೀಗಿರುವಾಗ ನನ್ ಜೊತೆ ಡಿನ್ನರ್ ಮಾಡೋದಕ್ಕೆ ಏನ್ ಸಮಸ್ಯೆ ನಿನ್ಗೆ ಅಂತ ಫೋರ್ಸ್ ಮಾಡಿ ಡಿನ್ನರ್ ಮಾಡಿಸ್ತಾನೆ. ಒಪ್ಪದೇ ಇದ್ದಾಗ ಅವಳ ಕೈಕಾಲುಗಳನ್ನ ಕಟ್ ಹಾಕಿ ಅವಳು ಫುಡ್ ತಿನ್ನೋವರೆಗೂ ಬಿಡೋದೇ ಇಲ್ಲ. ಕಟ್ ಮಾಡಿ ಚಿತ್ರದ ಹೀರೋಯಿನ್ ಆಗಿರೋ ಸೌಮ್ಯನ ತೋರಿಸ್ತಾರೆ. ಇವಳಿಗೆ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋ ಆಸೆ. ಅದಕ್ಕೆ ಮನೆಯವ್ರ ವಿರೋಧ ಇದ್ರೂನು ಟ್ರೈನಿಂಗ್ ಮುಗಿಸಿ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಇವತ್ತು ಫಸ್ಟ್ ಡೇ ಡ್ಯೂಟಿ, ಅದಕ್ಕೆ ಸ್ಟೇಷನ್ಗೆ ಬರ್ತಾಳೆ. ಅಷ್ಟ್ರಲ್ಲಿ ಕೀರ್ತಿ ಅಂಡ್ ಫ್ರೆಂಡ್ಸ್ ಪೊಲೀಸ್ ಸ್ಟೇಷನ್ಗೆ ಬಂದು ಪ್ರಭಾಸ್ ಜೊತೆ ಡಿನ್ನರ್ ಅಂತ ಹೇಳಿ ಕರ್ಕೊಂಡು ಹೋದ್ರು. ನೋಡಿದ್ರಲ್ಲಿ ಯುಗಂಧರ್ ಅನ್ನೋ ವ್ಯಕ್ತಿ ಇದ್ದ. ಬಲವಂತವಾಗಿ ಚೇರ್ಗೆ ಕಟ್ ಹಾಕಿ ಬಿರಿಯಾನಿ ತಿನ್ಸಿ ಕಳಿಸಿದ್ದಾನೆ ಅಂತ. ಪೊಲೀಸರಿಗೆ ಕೋಪ ಬರುತ್ತೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಬೈತಾ ಇದ್ದಾರೆ. ಅಷ್ಟ್ರಲ್ಲಿ ಅಭಿ ಅನ್ನೋ ಇನ್ಸ್ಪೆಕ್ಟರ್ ಬಂದು ಏನ್ ವಿಷಯ ಅಂತ ಕೇಳ್ತಾರೆ. ಆದ್ರೆ ಆಲ್ರೆಡಿ ಹೆದ್ರಿದ್ದ ಕೀರ್ತಿ ಫ್ರೆಂಡ್ಸ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಸೌಮ್ಯ PSI ಆಗಿ ಜಾಯ್ನ್ ಆಗಿದ್ದಾಳೆ. ಅಭಿ ಸೌಮ್ಯ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ. ಫೈಲ್ಸ್ ಸೆಕ್ಷನ್ ನಲ್ಲಿ ಕೆಲಸ ಮಾಡೋದಕ್ಕೆ ಹೇಳ್ತಾರೆ. ಸೌಮ್ಯಗೆ ಫೈಲ್ಸ್ ಸೆಕ್ಷನ್ ನಲ್ಲಿ ಕೆಲಸ ಮಾಡೋದಕ್ಕೆ ಹೇಳಿರೋ ವಿಷಯ ಗೊತ್ತಾಗಿದ್ರಿಂದ ಅವ್ರ ಫ್ಯಾಮಿಲಿ ಅವರೆಲ್ಲ ಗೇಲಿ ಮಾಡ್ತಾ ಇದ್ದಾರೆ. ತಾಯಿ ಮಾತ್ರ ಸಪೋರ್ಟ್ ಮಾಡ್ತಾರೆ, ಕೆಲಸ ಕಲಿಯೋದ್ರಲ್ಲಿ ತಪ್ಪೇನು ಇಲ್ಲ ಅಂತ. ಕಟ್ ಮಾಡಿದ್ರೆ ಅನುಷಾ ಅನ್ನೋ ಹುಡುಗಿ ಒಂದು ಆಡ್ ಗೆ ಆಡಿಷನ್ ಕೊಟ್ಟಿರ್ತಾಳೆ. ಹೇಗೂ ಚಾನ್ಸ್ ಸಿಗಲ್ಲ ಅಂತ ಗೊತ್ತಾಗಿ ಕ್ಯಾಸ್ಟಿಂಗ್ ಡೈರೆಕ್ಟರ್ ನ ಇಂಪ್ರೆಸ್ ಮಾಡೋದಕ್ಕೆ ಸಿನಿಮಾದಲ್ಲಿ ಚಾನ್ಸ್ಗೋಸ್ಕರ ನಾನು ಯಾವ್ದೇ ಲಿಮಿಟ್ ಬೇಕಾದ್ರೂ ಕ್ರಾಸ್ ಮಾಡ್ತೀನಿ ಅಂತ. ಇದರಿಂದ ಇವಳನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಆಡ್ ಶೂಟ್ ಬಗ್ಗೆ ಮೊದ್ಲೇ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿ ಸೈನ್ ಹಾಕ್ಸ್ಕೊಳ್ತಾರೆ. ಜೂನಿಯರ್ NTR ಅವ್ರ ಜೊತೆನೆ ಆಡ್ ಶೂಟ್ ಇರುತ್ತೆ ಅಂತ ಹೇಳಿದ್ರಿಂದ ಅನುಷಾ ಫುಲ್ ಹ್ಯಾಪಿಯಾಗಿ ಇದ್ದಾಳೆ. ಈ ಕಡೆ ಸೌಮ್ಯ ಜೊತೆ ಕೆಲಸ ಮಾಡ್ತಿದ್ದ ಗಂಗಾ ಅನ್ನೋ ಕಾನ್ಸ್ಟೇಬಲ್ ಮಗಳಿಗೆ ಮದ್ವೆ ಫಿಕ್ಸ್ ಆಗಿದೆ. ಅದಕ್ಕೆ ಅವರು ಫುಲ್ ಖುಷಿಯಾಗಿ ಇದ್ದಾರೆ. ಈ ಕಡೆ ಅನುಷಾ ಜೂನಿಯರ್ NTR ಅವ್ರು ಬರ್ತಾರೆ. ಅವ್ರ ಜೊತೆ ಆಡ್ ಶೂಟಿಂಗ್ ಅಂತ ಫುಲ್ ಹ್ಯಾಪಿಯಾಗಿ ಸೆಟ್ ಗೆ ಬರ್ತಾಳೆ. ನೋಡಿದ್ರೆ ಅಲ್ಲಿ ಯುಗಂಧರ್ ಬರ್ತಾನೆ. ಸೊ ಜೂನಿಯರ್ NTR ಅವ್ರ ಜೊತೆ ಆಡ್ ಶೂಟಿಂಗ್ ಅಂತ ಹೇಳಿ ಇವನೇ ಇಲ್ಲಿಗೆ ಕರ್ಸ್ಕೊಂಡಿರೋದು ಅಂತ ಗೊತ್ತಾದ್ಮೇಲೆ ಗಲಾಟೆ ಮಾಡ್ತಾ ಇದ್ದಾಳೆ. ಯಾಕೆ ನನ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಮಿಸ್ಬಿಹೇವ್ ಮಾಡ್ತಾನೆ. ಹಾಗೆ ಕಟ್ ಮಾಡಿದ್ರೆ ಸೌಮ್ಯ ಗಂಗಾ ಅವ್ರ ಮಗಳ ಎಂಗೇಜ್ಮೆಂಟ್ ಗೆ ಬಂದಿದ್ದಾಳೆ. ಅದೇ ಎಂಗೇಜ್ಮೆಂಟ್ ಗೆ ಬಂದಿದ್ದ ಅಭಿಗೆ ಹೇಳ್ತಾಳೆ, ನೀವು ನನ್ ಜೊತೆ ಮಾತಾಡೋದಿಲ್ಲ ಅಂದ್ರೂನು ಪರವಾಗಿಲ್ಲ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಯಾಕೆ ಜಾಯ್ನ್ ಆದೆ ಗೊತ್ತಾ? ಚಿಕ್ಕ ವಯಸ್ಸಿಂದ ನಾನು ಎಲ್ಲೇ ಹೋದ್ರೂನು ನಮ್ಮ ಅಣ್ಣನ್ ಜೊತೆನೆ ಕಳಿಸ್ತಾ ಇದ್ರು. ಇವನ್ ಪೊಲೀಸ್ ಸೆಲೆಕ್ಷನ್ ಗೆ ಹೋದಾಗ್ಲೂ ನಮ್ಮ ಅಣ್ಣನೇ ಜೊತೆಲಿದ್ದ. ನನ್ಗೆ ಯಾರ ಪ್ರೊಟೆಕ್ಷನ್ ಬೇಡ, ನನ್ನ ನಾನು ಕಾಪಾಡ್ಕೊಳ್ತೀನಿ ಅಂತ ಎಷ್ಟೇ ಹೇಳಿದ್ರೂನು ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾನೆ ಇಲ್ಲ. ಸೊ ನಾನೊಬ್ಳು ಹುಡುಗಿ ನನ್ನ ನಾನು ಕಾಪಾಡ್ಕೊಳ್ತೀನಿ ಅಂತ ಈ ಸೊಸೈಟಿಗೆ ಪ್ರೂವ್ ಮಾಡೋದು ಹೇಗೆ? ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆದೆ ಅಂತ. ಕಟ್ ಮಾಡಿದ್ರೆ ಪೊಲೀಸರು ಒಂದು ಕ್ರೈಮ್ ಸೀನ್ ಗೆ ಹೋಗ್ತಾರೆ. ಅಲ್ಲಿ ಸತ್ತೋಗಿರೋದು ಅನುಷಾ. ಯುಗಂಧರ್ ಇವಳನ್ನ ಕೊಲೆ ಮಾಡಿದ್ದಾನೆ. ಡೆಡ್ ಬಾಡಿ ಇರೋ ಸ್ಥಿತಿ ನೋಡಿ ಸೌಮ್ಯ ವಾಂತಿ ಮಾಡ್ಕೊಳ್ತಾಳೆ. ಸ್ಪಾಟ್ ನೋಡಿ ಅಭಿ ಹೇಳ್ತಾರೆ, ಇದು ನೋಡಿದ್ರೆ ಸೆಟ್ ತರ ಕಾಣಿಸ್ತಾ ಇಲ್ಲ, ಇದೊಂದು ಟ್ರ್ಯಾಪ್. ಫುಟ್ ಪ್ರಿಂಟ್ಸ್ ನೋಡಿದ್ರೆ ಸಾಯೋಕು ಮುಂಚೆ ಇವಳು ಯಾರ ಜೊತೆನೋ ಡ್ಯಾನ್ಸ್ ಮಾಡಿದ್ದಾಳೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗೆ ಫಿಂಗರ್ ಪ್ರಿಂಟ್ ಸಿಗೋದು ಕಷ್ಟ. ಮರ್ಡರ್ ವೆಪನ್ ಕೂಡ ಸಿಕ್ಕಿಲ್ಲ. ಯಾವ್ದೇ ರೇಪ್ ಅಟೆಂಪ್ಟ್ ಕೂಡ ನಡೆದಿಲ್ಲ. ಅವಳ ಫೋನ್ ಮಾತ್ರ ಮಿಸ್ಸಿಂಗ್. ಕಿಲ್ಲರ್ ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ ಅಂತ. ಸೌಮ್ಯ ಕೇಳ್ತಾಳೆ, ಇಷ್ಟು ಕಮ್ಮಿ ಸಮಯದಲ್ಲಿ ಹೇಗೆ ಇಷ್ಟೊಂದು ವಿಷಯನ ಕಂಡು ಹಿಡಿದ್ರಿ ಅಂತ. ಆದ್ರೆ ಅಭಿ ಏನು ರಿಪ್ಲೈ ಮಾಡೋದಿಲ್ಲ. ಅನುಷಾ ಅವ್ರ ಫ್ರೆಂಡ್ ನ ಎಂಕ್ವೈರಿ ಮಾಡಿದಾಗ ಜೂನಿಯರ್ NTR ಅವ್ರ ಜೊತೆ ಆಡ್ ಶೂಟಿಂಗ್ ಇದೆ ಅಂತ ಹೇಳಿ ಹೋದ್ಲು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಅನುಷಾ ಒಬ್ಳು ಮಾಡೆಲ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವಳ ರೂಮ್ ನಲ್ಲಿ ಇರೋ ಫೋಟೋಸ್ ನೋಡಿ
ಗಂಗಾ ಹೇಳ್ತಾರೆ, ಹುಡುಗಿರು ಮೈ ಮುಚ್ಕೊಳ್ಳೋ ಹಾಗೆ ಡ್ರೆಸ್ ಹಾಕೋಬೇಕು, ಈ ತರದ ಡ್ರೆಸ್ ಹಾಕಿದ್ರೆ ಇದೇ ಗತಿ ಅಂತ. ಇದನ್ನ ಕೇಳಿ ಟ್ರಿಗರ್ ಆಗಿದ್ದ ಸೌಮ್ಯ, ಅವಳು ಇಷ್ಟ, ಅವಳು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ತಾಳೆ, ಸೊ ಹಾಗಾದ್ರೆ ಮಾಡರ್ನ್ ಡ್ರೆಸ್ ಹಾಕಿದ್ರೆ ಅವ್ರನ್ನ ಸಾಯಿಸಿದ್ರು ತಪ್ಪಿಲ್ವಾ ಅಂತ. ಆ ದಿನ ನಾನು ಡ್ಯೂಟಿಗೆ ಜಾಯಿನ್ ಆದಾಗ ಯಾರೋ ಪ್ರಭಾಸ್ ಅವರ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ರು, ಆದ್ರೆ ನೀವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ. ಆಗ ಅಭಿ ಆ ದಿನ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದ ಹುಡುಗಿ ಹೆಸರು ಏನು ಅಂತ ಕೇಳ್ತಾರೆ. ಆದ್ರೆ ಗಂಗಾ ಅವರಿಗೆ ನೆನ್ಪಿಲ್ಲ, ಸೌಮ್ಯಗೆ ನೆನ್ಪಿದೆ, ಅವಳ ಹೆಸರು ಕೀರ್ತಿ, ಅವಳು ಯುಗಂಧರ್ ಅನ್ನೋ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ಲು ಅಂತ. ಈಗ ಅಭಿ ಹೇಳ್ತಾರೆ, ಕೀರ್ತಿನ ಡಿನ್ನರ್ಗೆ ಕರೆದಿದ್ದು ಅಂಡ್ ಅನುಷಾನ ಕೊಲೆ ಮಾಡಿರೋದು ಒಂದೇ ವ್ಯಕ್ತಿ. ಮಾಡಸ್ ಅಪ್ರೆಂಡಿ ಅಂದ್ರೆ ಯಾರಿಗೆಲ್ಲ ಫಿಲ್ಮ್ ಸ್ಟಾರ್ಸ್ ಮೇಲೆ ಕ್ರೇಜ್ ಇರುತ್ತೋ ಅವ್ರನ್ನ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡ್ತಾ ಇದ್ದಾನೆ. ಆಗ ಸೌಮ್ಯ ಕೇಳ್ತಾಳೆ, ಹಾಗಾದ್ರೆ ಅವನು ಸೀರಿಯಲ್ ಕಿಲ್ಲರ್ ಅಂತ. ಆಗ ಅಭಿ, ಸೀರಿಯಲ್ ಕಿಲ್ಲರ್ ಅಲ್ಲ, ಅವನು ಸೀರಿಯಲ್ ಅಫೆಂಡರ್, ಕೀರ್ತಿನ ಕೊಲೆ ಮಾಡಿಲ್ಲ, ಫೋರ್ಸ್ಫುಲಿ ಡಿನ್ನರ್ ಮಾಡಿಸಿ ಕಳ್ಸಿದ್ದಾನೆ, ಅನುಷಾನ ಕೂಡ ಕೊಲ್ಲೋದಕ್ಕೆ ಕರ್ದಿಲ್ಲ, ಕೊಲೆ ಮಾಡೋದು ಅವ್ನ್ ಮೋಟಿವ್ ಅಲ್ಲ, ಸ್ವಲ್ಪ ದಿನ ಸೈಲೆಂಟ್ ಆಗಿ ಇರ್ತಾನೆ, ಮತ್ತೆ ಇನ್ನೊಬ್ಳು ಫ್ಯಾನ್ ಗರ್ಲ್ ನ ಟಾರ್ಗೆಟ್ ಮಾಡ್ತಾನೆ ಅಂತ. ಆಗ ಸೌಮ್ಯ ಹೇಳ್ತಾಳೆ, ನೆಕ್ಸ್ಟ್ ಕ್ರೈಮ್ ನಡೀದೇ ಇರೋ ಹಾಗೆ ನೋಡ್ಕೋಬೇಕು, ಪ್ರೆಸ್ ಮೀಟ್ ಮಾಡಿ ಜನರಿಗೆ ಜಾಗೃತಿ ಮೂಡಿಸೋಣ ಅಂತ. ಅಭಿ ಕೂಡ ಒಪ್ಕೊಳ್ತಾರೆ. ಈ ಕೇಸ್ ನಲ್ಲಿ ದೊಡ್ಡ ಸಿನಿಮಾ ಸ್ಟಾರ್ ಗಳ ಹೆಸರುಗಳನ್ನ ಕಿಲ್ಲರ್ ಬಳಕೆ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡದೆ ಅವನೊಬ್ಬ ಸೀರಿಯಲ್ ಅಫೆಂಡರ್ ಅಂತ ಅಷ್ಟೇ ಹೇಳ್ತಾರೆ. ಕಿಲ್ಲರ್ ಬಗ್ಗೆ ಮೀಡಿಯಾದವರು ಕೇಳೋ ಬೇರೆ ಯಾವ ಪ್ರಶ್ನೆಗೂ ಇವರು ಆನ್ಸರ್ ಮಾಡೋದಿಲ್ಲ. ಈ ಕೇಸ್ ಬಗ್ಗೆ ಮೀಡಿಯಾಗೆ ಹೇಳಿಕೆ ಕೊಟ್ಟಿದ್ರಿಂದ ಈವ್ನಿಂಗ್ 8 ಗಂಟೆಗೆ ನ್ಯೂಸ್ ನಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ ಅಂತ ಸೌಮ್ಯ ಖುಷಿಯಾಗಿದ್ದಾಳೆ. ಮೀಡಿಯಾದವ್ರಿಗೆ ತರಿಸಿದ ಸಮೋಸ ಅವರು ತಿಂದೆ ಹೋಗಿರ್ತಾರೆ, ಅದಕ್ಕೆ ಅದನ್ನ ಇವರೇ ತಿಂತಾ ಇದ್ದಾರೆ. ಆಗ ಸೌಮ್ಯ ಅಭಿ ಬೇಡ ಅಂತ ಹೇಳಿದ್ರು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದಾಳೆ. ಇದನ್ನ ನೋಡ್ತಿದ್ದ ಒಬ್ಬ ಮೀಡಿಯಾದವನು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಸೌಮ್ಯ ಈವ್ನಿಂಗ್ ನಾವು ಡೀಲ್ ಮಾಡ್ತಿರೋ ಕೇಸ್ ಬಗ್ಗೆ ನ್ಯೂಸ್ ನಲ್ಲಿ ಹೇಳ್ತಾರೆ ಅಂತ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟಿವಿ ನೋಡ್ತಾ ಇದ್ದಾಳೆ. ನೋಡಿದ್ರೆ ನ್ಯೂಸ್ ನಲ್ಲಿ ಪೊಲೀಸರ ವಿರುದ್ಧ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಕಿಲ್ಲರ್ ಬಗ್ಗೆ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಪೊಲೀಸರು ಹೇಳ್ತಿಲ್ಲ, ಸಮೋಸ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ. ಇದರಿಂದ ಸೌಮ್ಯಗೆ ತುಂಬಾ ಹರ್ಟ್ ಆಗುತ್ತೆ. ಈ ಕಡೆ ಫ್ಯಾಮಿಲಿ ಮೆಂಬರ್ಸ್ ಸೌಮ್ಯನ ಗೇಲಿ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ರೆ ಮೀಡಿಯಾದಲ್ಲಿ ನ್ಯೂಸ್ ಪ್ರಸಾರ ಆಗಿದ್ದನ್ನ ನೋಡಿ ಹೈಯರ್ ಆಫೀಸರ್ ಇವರಿಬ್ಬರನ್ನ ಕರೆಸಿ ವಾರ್ನಿಂಗ್ ಮಾಡ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಹುಷಾರಾಗಿ ಇರಬೇಕು, ಸಣ್ಣ ವಿಷಯ ಸಿಕ್ಕಿದ್ರು ಮೀಡಿಯಾದವರು ಅದನ್ನ ಹೈಲೈಟ್ ಮಾಡ್ತಾರೆ. ನೀವು ಸಮೋಸ ತಿಂದಿರೋ ವಿಷಯನ ಹೈಲೈಟ್ ಮಾಡಿ ಡಿಪಾರ್ಟ್ಮೆಂಟ್ ಮಾನ ಕಳೀತಾ ಇದ್ದಾರೆ, ಇನ್ಮುಂದೆ ಈ ರೀತಿ ನಡಿಬಾರ್ದು ಅಂತ. ಸೌಮ್ಯ ಅಭಿಗೆ ಇನ್ನೊಂದು ಐಡಿಯಾ ಕೊಡ್ತಾಳೆ, ಅದೇನಂದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳೋಣ. ವಾಟ್ಸ್ಆಪ್ ನಲ್ಲಿ ಈ ರೀತಿ ಸಿನಿಮಾ ಸ್ಟಾರ್ ಗಳ ಹೆಸರನ್ನ ಹೇಳ್ಕೊಂಡು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಜನರಿಗೆ ಮೆಸೇಜ್ ಕಳ್ಸೋಣ ಅಂತ. ಸೊ ಅದೇ ತರನೇ ಮಾಡ್ತಾರೆ. ಸೊ ಈ ಪ್ಲಾನ್ ವರ್ಕ್ ಆಗುತ್ತೆ. ಪ್ರತ್ಯೂಷ ಅನ್ನೋ ಹುಡುಗಿ ಕಾಲ್ ಮಾಡಿ, ನನ್ಗೆ ಮಹೇಶ್ ಬಾಬು PA ಅಂತ ಒಬ್ಬ ಕಾಲ್ ಮಾಡಿದ್ದ, ಅವನಿಗೆ ರಿಪ್ಲೈ ಮಾಡೋದಕ್ಕೂ ಮುಂಚೆ ನಿಮ್ ಮೆಸೇಜ್ ನೋಡ್ದೆ ಅಂತ. ಆ ಹುಡುಗಿನ ಮೀಟ್ ಆದಾಗ ಸೌಮ್ಯಗೆ ಗೊತ್ತಾಗೋದು ಏನಂದ್ರೆ, ಪ್ರತ್ಯೂಷಗೆ ಕಾಲ್ ಮಾಡಿದ್ದ ವ್ಯಕ್ತಿ ಮಹೇಶ್ ಬಾಬು ಬೀದರ್ ನಲ್ಲಿ ಇರುವ ರೆಸಾರ್ಟ್ ಗೆ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ, ಇವಳನ್ನ ಅಲ್ಲಿಗೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ಸೌಮ್ಯ ಹೇಳ್ತಾಳೆ, ಅವನಿಗೆ ನಾನು ಬರ್ತೀನಿ ಅಂತ ಮೆಸೇಜ್ ಕಳ್ಸು, ನಿನ್ ಬದ್ಲು ನಾನು ಹೋಗ್ತೀನಿ ಅಂತ. ಅವನು ರಿಪ್ಲೈ ಮಾಡ್ತಾನೆ, 5 ಗಂಟೆಗೆ ಈ ಲೊಕೇಶನ್ ಗೆ ಬಾ ಅಂತ ಲೊಕೇಶನ್ ಶೇರ್ ಮಾಡ್ತಾನೆ. ಆ ಲೊಕೇಶನ್ ಗೆ ಸೌಮ್ಯ ಹೋಗ್ತಾಳೆ. ಪ್ರತ್ಯೂಷನ ಈ ಲೊಕೇಶನ್ ಗೆ ಬರೋದಕ್ಕೆ ಹೇಳಿರೋದು ಬೇರೆ ಯಾರು ಅಲ್ಲ, ಅದು ಯುಗಂಧರ್. ಸೊ ಪ್ರತ್ಯೂಷ ಬದ್ಲು ಸೌಮ್ಯ ಬಂದಿರೋ ವಿಷಯ ಗೊತ್ತಾಗುತ್ತೆ. ಸೌಮ್ಯ ಪೊಲೀಸ್ ಅನ್ನೋ ವಿಷಯ ಗೊತ್ತಾದ್ಮೇಲೆ ಮೆಸೇಜ್ ಕಳಿಸ್ತಾನೆ, ಸರ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಸದ್ಯದಲ್ಲೇ ಬೇರೆ ಲೊಕೇಶನ್ ನಲ್ಲಿ ಮೀಟ್ ಆಗೋಣ ಅಂತ. ಯುಗಂಧರ್ ಸಿಕ್ಕಿದ್ರೆ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ರೆ ಖಂಡಿತ ಇವಳಿಗೆ ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ಆದ್ರೆ ಈ ಮೆಸೇಜ್ ನೋಡಿ ಚಾನ್ಸ್ ಮಿಸ್ ಆಯ್ತು ಅಂತ ಇವಳಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲಿಂದ ಹೋಗುವಾಗ ಹಿಂದೆನೆ ಫಾಲೋ ಮಾಡ್ಕೊಂಡು ಬಂದ ಯುಗಂಧರ್ ಸೌಮ್ಯ ಕಾರಿಗೆ ಡಿಕ್ಕಿ ಹೊಡೆದಿದ್ರಿಂದ ಕಾರ್ ಕ್ರಾಶ್ ಆಗಿ ಅವಳಿಗೆ ಸ್ವಲ್ಪ ಇಂಜುರಿ ಆಗಿದೆ. ಅಷ್ಟರಲ್ಲಿ ಟ್ರ್ಯಾಕ್ಟರ್ ನಲ್ಲಿ ಬಂದ ಕೆಲವರು ಸೌಮ್ಯನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ವಿಷಯ ಗೊತ್ತಾಗಿದ್ರಿಂದ ಅಭಿ ಹಾಸ್ಪಿಟಲ್ ಗೆ ಬರ್ತಾರೆ. ನೀನ್ ಒಬ್ಳೆ ಯಾಕೆ ಹೋದೆ, ನನ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಕೂಡ ನಿನ್ ಜೊತೆ ಬರ್ತಿದ್ದೆ ಅಂತ. ಆಕ್ಚುಲಿ ಇವರಿಬ್ರು ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ. ಅಭಿ ಮನೆಗ್ ಬಂದ್ಮೇಲೆ ಟೆನ್ಷನ್ ನಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಅಭಿಗೆ ಆಲ್ರೆಡಿ ಹಾರಿಕಾ ಜೊತೆ ಮದುವೆ ಆಗಿರುತ್ತೆ. ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತಕ್ಷಣ ಯುಗಂಧರ್ ಆಗಿ ಬದಲಾಗ್ತಾನೆ. ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಉತ್ತರ ಕ್ಲೈಮ್ಯಾಕ್ಸ್ ನಲ್ಲಿ ಸಿಗುತ್ತೆ. ಆಕ್ಚುಲಿ ಅಭಿಗೆ ಕೋಪ ಬಂದಾಗ ಯುಗಂಧರ್ ಆಗಿ ಬದಲಾಗ್ತಾನೆ. ಹೀಗೆ ಒಂದಿನ ವಿಪರೀತ ಸಿನಿಮಾ ಕ್ರೇಜ್ ಬೆಳೆಸ್ಕೊಂಡಿದ್ದ ಹಾರಿಕಾ ಹರ್ಷ ಜೊತೆ ಅಫೇರ್ ಇಟ್ಕೊಂಡಿದ್ರಿಂದ ಇಬ್ಬರ ಮೇಲೂ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾನೆ. ಕಟ್ ಮಾಡಿದ್ರ ಸೌಮ್ಯ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾಳೆ. ಫ್ಯಾಮಿಲಿ ಅವರು ಪೊಲೀಸ್ ಕೆಲಸ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸೌಮ್ಯ ಇವ್ರ ಮಾತನ್ನ ಕೇಳ್ತಾ ಇಲ್ಲ. ಮನೆಗ್ ಬಂದ ಅಭಿ ಹಾಗೂ ಗಂಗಾ ರೆಸ್ಟ್ ತಗೊಂಡು ನಿಧಾನವಾಗಿ ಡ್ಯೂಟಿಗೆ ಜಾಯಿನ್ ಆಗು ಅಂತ. ಅಭಿ ಹೇಳ್ತಾರೆ, ನೀನು ಪ್ರತ್ಯೂಷ ಜೀವ ಉಳಿಸಿದ್ಯಾ,
ನೀನು ಅವಳ ಬದಲು ಹೋಗಿಲ್ಲ ಅಂದ್ರೆ ಆ ಕಿಲ್ಲರ್ ಅವಳನ್ನ ಸಾಯಿಸ್ಬಿಡ್ತಿದ್ದ ಅಂತ. ಅಂಡ್ ನೀನು ಗ್ರೇಟ್ ಪೊಲೀಸ್ ಆಫೀಸರ್ ಆಗ್ತೀಯಾ ಅಂತ. ಸೌಮ್ಯಗೆ ಫುಲ್ ಖುಷಿ ಆಗುತ್ತೆ. ನಾಳೆಯಿಂದಾನೆ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ. ಸೌಮ್ಯ ಕಾರಿಗೆ ಡಿಕ್ಕಿ ಹೊಡೆದಿರೋದು SUV ಟೈಪ್ ನ ಬ್ಲಾಕ್ ಕಲರ್ ಕಾರ್ ಅನ್ನೋದು ಗೊತ್ತಾಗುತ್ತೆ. ಅನುಷಾ ಹೋಗಿದ್ದ ಕ್ಯಾಸ್ಟಿಂಗ್ ಡೈರೆಕ್ಟರ್ ನ ಎಂಕ್ವೈರಿ ಮಾಡಿದ್ದಾರೆ, ಆದ್ರೆ ಯಾವುದೇ ಲೀಡ್ ಸಿಕ್ಕಿಲ್ಲ. ಕೀರ್ತಿ ರೂಮ್ ಖಾಲಿ ಮಾಡ್ಕೊಂಡು ಓಡೋಗಿದ್ದಾಳೆ. ಯುಗಂಧರ್ ನ ನೋಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಕೀರ್ತಿ ಮಾತ್ರ. ಸೊ ಕೀರ್ತಿನೇ ಎಂಕ್ವೈರಿ ಮಾಡ್ಬೇಕು. ಸೊ ಈಗ ಕೀರ್ತಿ ಇರೋ ಲೊಕೇಶನ್ ನ ಕಂಡು ಹಿಡಿದು ಅಲ್ಲಿಗೆ ಹೋಗ್ತಾರೆ. ಹೀಗೆ ಹೋಗುವಾಗ ಇಬ್ರು ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಅಭಿ ಹೇಳ್ತಾರೆ, ನನ್ಗೆ ಹಾರಿಕಾ ಅನ್ನೋ ಹುಡುಗಿ ಜೊತೆ ಮದುವೆ ಆಗಿತ್ತು, ನಾನು ಅವಳ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇಲ್ಲ ಅಂತ ಹೇಳಿ ನನ್ನ ಬಿಟ್ಟು ಹೋದ್ಲು ಅಂತ. ಆಕ್ಚುಲಿ ಸೌಮ್ಯ ಅಭಿನ ಲವ್ ಮಾಡ್ತಾ ಇದ್ದಾಳೆ. ಕೀರ್ತಿ ಮನೆ ಕಂಡು ಹಿಡಿದು ಯುಗಂಧರ್ ಬಗ್ಗೆ ಕೇಳ್ತಾರೆ, ಆದ್ರೆ ಕೀರ್ತಿ ತುಂಬಾ ಹೆದರ್ತಾ ಇದ್ದಾಳೆ, ನನ್ನಿಂದ ಹೇಳೋದಕ್ಕೆ ಆಗಲ್ಲ ಅಂತ. ಅಭಿ ಹೇಳ್ತಾರೆ, ನಿನ್ಗೆ ಯುಗಂಧರ್ ಬಗ್ಗೆ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಸೌಮ್ಯ ನಂಬರ್ಗೆ ಕಾಲ್ ಮಾಡಿ ಹೇಳು ಅಂತ ನಂಬರ್ ಕೊಟ್ಟು ಹೋಗ್ತಾರೆ. ರಿಟರ್ನ್ ಬಂದ ಮೇಲೆ ಸೌಮ್ಯ ಅವ್ರನ್ನ ಲವ್ ಮಾಡ್ತಿರೋ ವಿಷಯನ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಅಭಿ ಹಾರಿಕಾ ಜೊತೆ ಮದ್ವೆ ಆದ್ಮೇಲೆ ಏನೆಲ್ಲ ನಡೀತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮನೆಯವರು ಫೋರ್ಸ್ ಮಾಡಿದ್ರಿಂದ ಹಾರಿಕಾ ಇವ್ರನ್ನ ಮದ್ವೆ ಆಗಿದ್ದಾಳೆ. ಅವಳಿಗೆ ಸಿನಿಮಾ ಕ್ರೇಜ್ ಜಾಸ್ತಿ ಇರೋದ್ರಿಂದ ಸಿನಿಮಾ ಫೀಲ್ಡ್ ನಲ್ಲಿ ಇರುವ ವ್ಯಕ್ತಿನೇ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾಳೆ. ಫಸ್ಟ್ ನೈಟ್ ದಿನ ಅಭಿನ ಹೊರಗಡೆ ಕಳಿಸಿರ್ತಾಳೆ. ಹೀಗೆ ದಿನ ಕಳೆದಂತೆ ಹಾರಿಕಾ ಹರ್ಷ ಅನ್ನೋ ವ್ಯಕ್ತಿ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ಈ ವಿಷಯ ಗೊತ್ತಾದ್ಮೇಲೆ ಯುಗಂಧರ್ ಆಗಿ ಬದಲಾಗಿದ್ದ ಅಭಿ ಅವರಿಬ್ಬರನ್ನ ಕೊಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಾರಿಕಾ ತರ ಯಾರಿಗೆಲ್ಲ ಸಿನಿಮಾ ಕ್ರೇಜ್ ಇರುತ್ತೋ ಅವರಿಗೆಲ್ಲ ಸಿನಿಮಾ ತಾರೆಯರ ಹೆಸರಿನಲ್ಲಿ ಇವೆಂಟ್ ಗಳನ್ನ ಅರೇಂಜ್ ಮಾಡಿ ಅವರು ಹುಡ್ಕೊಂಡು ಬಂದಿರೋ ಸ್ಟಾರ್ ಜಾಗದಲ್ಲಿ ಯುಗಂಧರ್ ಇದ್ದಾಗ ಅವರ ರಿಯಾಕ್ಷನ್ ನೋಡಿ ಇವರೆಲ್ಲ ಆ ಸ್ಟಾರ್ ಗಳಿಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ. ಸೊ ಅದಕ್ಕೆ ನನ್ನಂತ ನಾರ್ಮಲ್ ವ್ಯಕ್ತಿನ ಕೇರ್ ಮಾಡ್ತಾ ಇಲ್ಲ. ಇದೇ ಇವ್ರ ಕೋಪಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ ಈ ಫ್ಯಾನ್ ಗರ್ಲ್ಸ್ ನ ಟಾರ್ಗೆಟ್ ಮಾಡಿ ಅವ್ರು ಇಷ್ಟಪಡೋ ವ್ಯಕ್ತಿಯ ಸ್ಥಾನದಲ್ಲಿ ಇವರಿದ್ದು ನನ್ನ ಕೂಡ ಒಬ್ಬ ಸ್ಟಾರ್ ತರನೇ ಟ್ರೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವರು ಯಾವಾಗ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೋ ಆಗ ಅವ್ರನ್ನ ಕೊಲೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪ್ರಭಾಸ್ ಜೊತೆ ಡಿನ್ನರ್ ಅಂತ ಬಂದಿದ್ದ ಕೀರ್ತಿಗೆ ಫೋರ್ಸ್ ಮಾಡಿ ಡಿನ್ನರ್ ಮಾಡಿಸಿ ಕಳ್ಸಿದ್ರು. ಯಾಕಂದ್ರೆ ಅವಳು ಜಾಸ್ತಿ ರಿಯಾಕ್ಟ್ ಮಾಡಿರೋದಿಲ್ಲ, ಇವ್ರು ಹೇಳ್ದಂಗೆನೆ ಕೇಳಿರ್ತಾಳೆ. ಆದ್ರೆ ಅನುಷಾ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರಿಂದ ಅವಳನ್ನ ಕೊಲೆ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ನಲ್ಲಿ ಹಾರಿಕಾ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಆಗಿದ್ದ ಅಭಿ ಯುಗಂಧರ್ ಆಗಿ ಬದಲಾಗ್ತಾರೆ. ಸೌಮ್ಯ ಫೋಟೋ ನೋಡಿ, ನಾನು ಯಾವಾಗ್ಲೂ ಅಭಿಗಿಂತ ಒಂದು ಹೆಜ್ಜೆ ಮುಂದೆನೆ ಇರ್ತೀನಿ, ನನ್ನ ನಿನ್ನಿಂದ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತ. ಕಟ್ ಮಾಡಿದ್ರೆ ವನ ಭೋಜನ ಕಾರ್ಯಕ್ರಮ ನಡೀತಾ ಇದೆ. ಊಟ ಮಾಡ್ತಾ ಇರುವಾಗ ಈಗ ಹಾರಿಕಾ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಅಭಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾರಿಕಾ ಬಗ್ಗೆ ಕೇಳಿದ್ರಿಂದ ಟ್ರಿಗರ್ ಆಗಿದ್ದ ಅಭಿ ಯುಗಂಧರ್ ಆಗಿ ಬದಲಾಗ್ತಾನೆ. ಆದ್ರೆ ಸೌಮ್ಯ ಇವ್ರ ಜೊತೆ ನಾರ್ಮಲ್ ಆಗಿನೇ ಮಾತಾಡ್ತಾ ಇದ್ದಾಳೆ. ಈ ಕಡೆ ಗಂಗಾ ಅವ್ರ ಮಗಳ ಮದ್ವೆಗೆ ಇನ್ವಿಟೇಷನ್ ಕಾರ್ಡ್ ಹಂಚ್ತಾ ಇದ್ದಾರೆ. ಅದರಲ್ಲಿ ಹಾರಿಕಾ ಹೆಸರಿನಲ್ಲಿ ಇರೋ ಕಾರ್ಡ್ ನೋಡಿದ್ದ ಸೌಮ್ಯ ಡಿಪಾರ್ಟ್ಮೆಂಟ್ ಅವರಿಗೆ ನಾನೇ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿ ನೇರವಾಗಿ ಹಾರಿಕಾ ಮನೆ ಕಂಡು ಹಿಡಿದು ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಹಾರಿಕಾ ಪೇರೆಂಟ್ಸ್ ಮಾತ್ರ ಇದ್ದಾರೆ. ಕಾರ್ಡ್ ಕೊಟ್ಟು ಹಾರಿಕಾ ಫೋಟೋ ಕಲೆಕ್ಟ್ ಮಾಡ್ಕೊಂಡು ಬರ್ತಾಳೆ. ನೆಕ್ಸ್ಟ್ ಸೌಮ್ಯ ಅವಳ ಫ್ರೆಂಡ್ ಆಗಿರೋ ರೇಷ್ಮನ ಮೀಟ್ ಆಗ್ತಾಳೆ. ಅವಳು ಹ್ಯಾಕರ್ ಆಗಿರ್ತಾಳೆ. ಅವಳು ಹೇಳೋ ಪ್ರಕಾರ ಯುಗಂಧರ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಸೈಕ್ಯಾಟ್ರಿಸ್ಟ್ ನ ಮೀಟ್ ಆಗಿ ವಿಚಾರಿಸು ಅಂತ. ಹಾರಿಕಾ ಫೋಟೋ ತೋರಿಸಿ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾಳೆ. ನೋಡಿದ್ರೆ ಹಾರಿಕಾ ಡೆಡ್ ಪರ್ಸನ್ಸ್ ಡೇಟಾ ಬೇಸ್ ನಲ್ಲಿ ಇದ್ದಾಳೆ. ಅವಳ ಬಾಡಿ ಜೊತೆ ಹರ್ಷ ಅನ್ನೋ ವ್ಯಕ್ತಿಯ ಡೆಡ್ ಬಾಡಿ ಕೂಡ ಸಿಕ್ಕಿದೆ ಅಂತ. ಇದರಿಂದ ಸೌಮ್ಯಗೆ ಶಾಕ್ ಆಗುತ್ತೆ. ಈಗ ಸೌಮ್ಯ ಗಂಗಾ ಅವ್ರ ಮನೆಗೆ ಹೋಗಿ ಅಭಿ ವೈಫ್ ಆಗಿರೋ ಹಾರಿಕಾನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಗಂಗಾ ಅವರಿಗೂ ಶಾಕ್ ಆಗುತ್ತೆ. ಹಾರಿಕಾಗೆ ಚಿಕ್ಕ ವಯಸ್ಸಿನಿಂದ ಸಿನಿಮಾ ಕ್ರೇಜ್ ಇತ್ತು. ಇದರಿಂದ ಅಭಿನ ಮದ್ವೆ ಆದ್ರೂನು ಅವ್ರ ಜೊತೆ ಹ್ಯಾಪಿಯಾಗಿ ಇರ್ಲಿಲ್ಲ. ಅವರಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾಳೆ. ಹರ್ಷ ಅನ್ನೋ ವ್ಯಕ್ತಿ ನಾನು ಹೀರೋ ಆಗ್ತೀನಿ ಅಂತ ಅವಳನ್ನ ನಂಬಿಸಿ ಅವಳನ್ನ ಬಲೆಗೆ ಬೀಳ್ಸ್ಕೊಂಡು ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದ. ಕಟ್ ಮಾಡಿದ್ರೆ ಸೌಮ್ಯ ಅಭಿನ ಮೀಟ್ ಆದಾಗ ಅಭಿ ಹೇಳ್ತಾರೆ, ಯುಗಂಧರ್ ಈ ಪಾಂಪ್ಲೆಟ್ಸ್ ನ ಯೂಸ್ ಮಾಡ್ಕೊಂಡು ಕೀರ್ತಿನ ಟ್ರ್ಯಾಪ್ ಮಾಡ್ದ. ಈ ಪಾಂಪ್ಲೆಟ್ಸ್ ಗಳನ್ನ ಹಂಚೋದಕ್ಕೆ ಗ್ಯಾರೇಜ್ ನಲ್ಲಿ ವರ್ಕ್ ಮಾಡ್ತಿದ್ದ ಹುಡುಗನ್ನ ಯೂಸ್ ಮಾಡಿದ್ದಾನೆ. ಆದ್ರೆ ಆ ಹುಡುಗ ಯುಗಂಧರ್ ಫೇಸ್ ನೋಡಿಲ್ಲ. ಆದ್ರೆ ಅವ್ನ್ ಗಾಡಿ ಟೈರ್ ನ ನೋಡಿದ್ದಾನೆ. ಯುಗಂಧರ್ ಯೂಸ್ ಮಾಡ್ತಿರೋದು ಬ್ಲಾಕ್ ಟೊಯೋಟಾ ಫಾರ್ಚುನರ್. ಅದಕ್ಕೆ ನೈಟ್ರೋಜನ್ ಗ್ಯಾಸ್ ಟೈರ್ ಇದೆ. ಈ ಏರಿಯಾದಲ್ಲಿ 2 ನೈಟ್ರೋಜನ್ ಫಿಲ್ಲಿಂಗ್ ಸ್ಟೇಷನ್ಸ್ ಇದೆ. ಅದರಲ್ಲಿ ಒಂದು ಪೆಟ್ರೋಲ್ ಬಂಕ್ ಗೆ ಅವನು ಕಾರ್ ನಲ್ಲಿ ಬಂದಿದ್ದಾನೆ. ಬಂಕ್ ನಲ್ಲಿ ಕೆಲಸ ಮಾಡೋ ಹುಡುಗನ್ಗೆ ಹೇಳಿದ್ದೀನಿ ಮತ್ತೆ ಆ ಕಾರ್ ಬಂದ್ರೆ ಇನ್ಫಾರ್ಮ್ ಮಾಡು ಅಂತ. ಸೊ ನಾವು ಆದಷ್ಟು ಬೇಗ ಯುಗಂಧರ್ನ ಅರೆಸ್ಟ್ ಮಾಡ್ಬೇಕು ಅಂತ. ಸೌಮ್ಯ ಹೇಳ್ತಾಳೆ, ಈಗ ನಾನೊಂದು ವಿಷಯ ನಿನ್ಗೆ ಹೇಳ್ತೀನಿ. ನಿನ್ ವೈಫ್ ಹಾರಿಕಾ ಸತ್ತೋಗಿದ್ದಾಳೆ. ನನ್ ಫ್ರೆಂಡ್ ಆಗಿರೋ ರೇಷ್ಮಾ ಹೆಲ್ಪ್ ತಗೊಂಡು ಚೆಕ್ ಮಾಡಿದಾಗ ಈ ವಿಷಯ ಗೊತ್ತಾಯ್ತು. ಅವಳನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಇದರಿಂದ ಟೆನ್ಷನ್ ಆಗಿದ್ದ ಅಭಿ ಯುಗಂಧರ್ ಆಗಿ ಬದಲಾಗ್ತಾನೆ. ನಾನು ಅವಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ, ಅದ್ರಿಂದಾನೇ ಹೀಗ್ ನಡೀತು ಅಂತ. ಅವಳಿಂದಾನೇ ನೀನು ತುಂಬಾ ಸಫರ್ ಆಗಿದ್ಯಾ, ನಿಂದೇನು ತಪ್ಪಿಲ್ಲ
ಅಂತ ಸೌಮ್ಯ ಹೇಳ್ತಾಳೆ. ನೆಕ್ಸ್ಟ್ ಸೀನ್, ಪೆಟ್ರೋಲ್ ಬಂಕ್ ನಲ್ಲಿ ಇದ್ದ ವ್ಯಕ್ತಿಯಿಂದ ಯುಗಂಧರ್ ಬಂದಿರೋ ವಿಷಯ ಗೊತ್ತಾಗಿ ಸೌಮ್ಯ ಪೆಟ್ರೋಲ್ ಬಂಕ್ ಹತ್ರ ಬರ್ತಾಳೆ. ಸೌಮ್ಯ ಬರ್ತಿರೋ ವಿಷಯ ಗೊತ್ತಾಗಿದ್ರಿಂದ ಯುಗಂಧರ್ ಅಲ್ಲಿಂದ ಹೋಗ್ತಾನೆ. ಸೌಮ್ಯ ಫಾಲೋ ಮಾಡ್ತಾ ಇದ್ದಾಳೆ. ಒಂದು ಪ್ಲೇಸ್ ನಲ್ಲಿ ಕಾರ್ ನಿಲ್ಸಿ ಹೈಡ್ ಆಗಿದ್ದ ಯುಗಂಧರ್ ಒಂದು ಗಾಡಿಗೆ ಬೆಂಕಿ ಹಚ್ಚಿ ಇವಳನ್ನ ಸೇವ್ ಮಾಡೋ ತರ ಡ್ರಾಮಾ ಮಾಡ್ತಾನೆ. ಯುಗಂಧರ್ನ ಫಾಲೋ ಮಾಡ್ದೆ, ಆದ್ರೆ ಅವನು ಜಸ್ಟ್ ಮಿಸ್ ಆಗ್ಬಿಟ್ಟ ಅಂತ. ಅವನು ನಿನ್ನ ಟ್ರ್ಯಾಪ್ ಮಾಡಿದ್ದಾನೆ, ನಾನು ಬರ್ದೆ ಹೋಗಿದ್ರೆ ನಿನ್ ಕತೆ ಅಷ್ಟೇ ಅಂತ. ಗಂಗಾ ಅವ್ರ ಮದ್ವೆಗೆ ಹೋಗೋಕು ಮುಂಚೆ ಹಾರಿಕಾ ಫೋಟೋ ನೋಡಿದ್ರಿಂದ ಅಭಿ ಯುಗಂಧರ್ ಆಗಿ ಬದಲಾಗಿ ಆ ಮದ್ವೆಗೆ ಹೋಗ್ತಾನೆ. ಸೌಮ್ಯ ಕೂಡ ಮದ್ವೆಗೆ ಬಂದಿದ್ದಾಳೆ. ಇವನ್ ಬಿಹೇವಿಯರ್ ನಲ್ಲಿ ಬದಲಾವಣೆ ಇರೋದನ್ನ ಸೌಮ್ಯ ಅಬ್ಸರ್ವ್ ಮಾಡ್ತಾಳೆ. ಅವಳ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾನೆ. ಬಂದ ನಂತರ ಪ್ರಪೋಸ್ ಮಾಡ್ತಾನೆ. ಹಾರಿಕಾ ಸತ್ ವಿಷಯ ಗೊತ್ತಾಗಿ ನನ್ಗೆ ರಿಲ್ಯಾಕ್ಸ್ ಆಯ್ತು. ಅವಳಿಂದ ತುಂಬಾ ನೋವು ಅನುಭವಿಸಿದ್ದೀನಿ. ಅವ್ರಿಬ್ರಿಗೆ ಏನಾಗ್ಬೇಕಿತ್ತೋ ಅದೇ ಆಯ್ತು. ಯಾರಿಬ್ರಿಗೆ? ಅದೇ ಹಾರಿಕಾ ಹಾಗೂ ಅವಳ ಬಾಯ್ ಫ್ರೆಂಡ್ ಹರ್ಷಗೆ ಅಂತ. ತಕ್ಷಣ ಸೌಮ್ಯ ಇವನ್ ಕೈಗೆ ಹ್ಯಾಂಡ್ ಕಫ್ ಹಾಕಿ ಒಂದು ಪೋಲ್ಗೆ ಕಟ್ ಹಾಕ್ತಾಳೆ. ಈಗ ಸೌಮ್ಯ ಹೇಳ್ತಾಳೆ, ನಾನು ನಿನ್ಗೆ ಹಾರಿಕಾ ಸತ್ತೋದ್ಲು ಅಂತ ಮಾತ್ರ ಹೇಳಿದ್ದೆ, ಹರ್ಷನ್ ಬಗ್ಗೆ ಹೇಳೇ ಇಲ್ಲ. ನಿನ್ಗೆ ಹೇಗ್ ಗೊತ್ತಾಯ್ತು? ಅಭಿ ಅಲಿಯಾಸ್ ಯುಗಂಧರ್. ಆ ದಿನ ನಾನು ಕೀರ್ತಿನ ಸಪರೇಟ್ ಆಗಿ ಮೀಟ್ ಆದಾಗ ಗೊತ್ತಾಯ್ತು. ಮ್ಯಾಮ್ ನೀವು ಬಂದಿರೋದು ಯುಗಂಧರ್ ಜೊತೆನೆ ಅಂತ ಹೇಳಿದ್ಲು. ಅದಕ್ಕೇನೆ ಆ ದಿನ ಅವಳು ನಿಮ್ನ ನೋಡಿ ಸ್ಟೇಷನ್ ನಲ್ಲಿ ಹೆದ್ರಿ ಅಲ್ಲಿಂದ ಹೋಗಿದ್ಲು. ಆಗ್ಲೇ ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಹಾರಿಕಾ ಸತ್ತ ವಿಷಯ ನಿನ್ಗೆ ಹೇಳ್ದಾಗ ಅವಳು ಹೇಗ್ ಸತ್ಲು, ಯಾರು ಕೊಲೆ ಮಾಡಿದ್ದು, ಹೀಗೆಲ್ಲ ನೀನು ಕೇಳೇ ಇಲ್ಲ. ಆಗ್ಲೇ ನನ್ಗೆ ಡೌಟ್ ಶುರು ಆಯ್ತು. ಹಾರಿಕಾ, ಹರ್ಷ ಅಂಡ್ ಅನುಷಾ ಡೆತ್ ರಿಪೋರ್ಟ್ ಚೆಕ್ ಮಾಡಿದಾಗ 3 ಕೊಲೆಯಲ್ಲಿ ಯೂಸ್ ಆಗಿರೋದು ಒಂದೇ ವೆಪನ್. ಐಡೆಂಟಿಕಲ್ ಸ್ಟ್ಯಾಬ್ ಏರಿಯಾ, ಐಡೆಂಟಿಕಲ್ ಡೆತ್ ರಿಪೋರ್ಟ್ ಅಂಡ್ ಐಡೆಂಟಿಕಲ್ ಮರ್ಡರ್ಸ್. ಆದ್ರೆ ಬಾಡೀಸ್ ಮಾತ್ರ ಬೇರೆ ಬೇರೆ ಅಷ್ಟೇ. ಇದೆಲ್ಲ ಯುಗಂಧರ್ ಮುಖವಾಡದಲ್ಲಿ ನೀನೇ ಮಾಡ್ತಿದ್ಯಾ ಅನ್ನೋ ಡೌಟ್ ಇತ್ತು. ಆಗ್ಲೇ ರೇಷ್ಮಾ ಸಜೆಸ್ಟ್ ಮಾಡಿದ್ದ ಫಾರೆನ್ಸಿಕ್ ಸೈಕ್ಯಾಟ್ರಿಸ್ಟ್ ನ ಮೀಟ್ ಆದೆ. ಹಾರಿಕಾ ಅಭಿಗೆ ಏನ್ ಕೊಟ್ಟಿಲ್ವೋ ಅದೇ ಯುಗಂಧರ್ ನ ಮೋಟಿವ್ ಆಯ್ತು. ಹಾರಿಕಾ ಆಯ್ಕೆ ಮಾಡ್ಕೊಂಡಿದ್ದ ಸಿನಿಮಾ ಪ್ರಪಂಚನೇ ಯುಗಂಧರ್ ಟ್ರ್ಯಾಪ್ ಆಗಿ ಬಳಕೆ ಮಾಡ್ದ. ನಿನ್ಗೆ ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನೋ ಕಾಯಿಲೆ ಇದೆ, ಆದ್ರೆ ನಿನ್ನೊಳಗಡೆ ಅಭಿ ಅನ್ನೋ ಮುಗ್ಧ ವ್ಯಕ್ತಿ ಕೂಡ ಇದ್ದಾನೆ. ಅಭಿ, ನೀನು ಈಗ್ಲಾದ್ರೂ ಎಚ್ಚರಿಕೆ ಆಗ್ಬೇಕು. ಈ ಯುಗಂಧರ್ ಅನ್ನೋ ಕ್ಯಾರೆಕ್ಟರ್ ನಿನ್ನ ಆವರಿಸ್ಕೊಂಡು ನಿನ್ನ ಕೆಟ್ಟವನಾಗಿ ಮಾಡ್ತಿದೆ ಅಂತ. ಅಭಿಗೆ ಹುಡುಗಿರ್ನ ಪಟಾಯಿಸೋದಕ್ಕೆ ಬರಲ್ಲ. ಆಗ್ಲೇ ನಾನ್ ಬಂದೆ. ಹರ್ಷ, ಹಾರಿಕಾ ಅಂಡ್ ಅನುಷನ ಕೊಲೆ ಮಾಡಿದ್ದು ನಾನೇ. ನಿನ್ಗೆ ಹಾರಿಕಾ ಡೆತ್ ವಿಷಯ ಹೇಳಿದ್ದ ರೇಷ್ಮನ ಕೊಲೆ ಮಾಡ್ಬಿಟ್ಟೆ ಅಂತ. ಇದ್ರಿಂದ ಸೌಮ್ಯಗೆ ತುಂಬಾ ಕೋಪ ಬರುತ್ತೆ. ಅಷ್ಟ್ರಲ್ಲಿ ಯುಗಂಧರ್ ಸೌಮ್ಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಳ ಹತ್ರ ಇದ್ದ ಕೀನ ಕಿತ್ಕೊಂಡು ಹ್ಯಾಂಡ್ ಕಫ್ ನ ಅನ್ಲಾಕ್ ಮಾಡ್ತಾನೆ. ಇಬ್ಬರ ನಡುವೆ ಫೈಟ್ ನಡೀತಾ ಇದೆ. ಅಭಿ, ನೀನು ಯುಗಂಧರ್ ಅಲ್ಲ ಅಂತ ಅಭಿನ ಎಚ್ಚರಿಸೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಒಂದು ಹಂತದಲ್ಲಿ ಯುಗಂಧರ್ ಸೌಮ್ಯಗೆ ಡ್ಯಾಗರ್ ಇಂದ ಚುಚ್ಚಿಬಿಡ್ತಾನೆ. ಆಗ ಸೌಮ್ಯ ಜೋರಾಗಿ ಕಿರ್ಚಿದ್ರಿಂದ ಅಭಿಗೆ ನನ್ನೊಳಗಡೆ ಯುಗಂಧರ್ ಅನ್ನೋ ಕ್ಯಾರೆಕ್ಟರ್ ಇದೆ, ಅದು ನನ್ಗೆ ಗೊತ್ತಿಲ್ಲದೆ ಈ ಕೆಲಸಗಳನ್ನ ಮಾಡ್ತಿದೆ ಅಂತ ಗೊತ್ತಾಗಿದ್ರಿಂದ ಯುಗಂಧರ್ ಅನ್ನೋ ಕ್ಯಾರೆಕ್ಟರ್ ನ ಕೊಲ್ಲೋದಕ್ಕೆ ಅವನೇ ಚಾಕುವಿಂದ ಚುಚ್ಕೊಳ್ತಾನೆ. ಆದ್ರೆ ಯುಗಂಧರ್ ಬಿಡ್ತಿಲ್ಲ. ಚುಚ್ಕೋಬೇಡ, ಇದ್ರಿಂದ ನಾನು ಕೂಡ ಸತ್ತೋಗ್ತೀನಿ ಅಂತ. ಆದ್ರೆ ಅವನು ಪದೇ ಪದೇ ಚುಚ್ಕೊಂಡಿದ್ರಿಂದ ಅವನ್ ಜೀವಕ್ಕೆ ಅಪಾಯ ಇದೆ. ಅದಕ್ಕೆ ಸೌಮ್ಯ ಅವನ್ ಕೈಗೆ ಶೂಟ್ ಮಾಡ್ತಾಳೆ. ಇವನು ಬ್ಯಾಕ್ ಟು ಬ್ಯಾಕ್ ಚುಚ್ಕೊಂಡಿದ್ರಿಂದ ಯುಗಂಧರ್ ಅನ್ನೋ ಕ್ಯಾರೆಕ್ಟರ್ ಅಭಿಯಿಂದ ದೂರ ಆಗುತ್ತೆ. ಈಗ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ಸ್ಪ್ಲಿಟ್ ಪರ್ಸನಾಲಿಟಿ ಅಂದ್ರೆ 2 ಡಿಫರೆಂಟ್ ಪರ್ಸನಾಲಿಟೀಸ್ ಗಳು ಒಂದೇ ವ್ಯಕ್ತಿಯಲ್ಲೇ ಇರುತ್ತೆ. ಅದೇ ಸಮಸ್ಯೆನೇ ನಿನ್ಗೆ ಇರೋದು. ನಿನ್ಗೆ ಪ್ರಾಪರ್ ಟ್ರೀಟ್ಮೆಂಟ್ ಬೇಕು ಅಂತ. ಸೌಮ್ಯ ಈ ಕೇಸ್ ನ ಧೈರ್ಯದಿಂದ ಕ್ರ್ಯಾಕ್ ಮಾಡಿದ್ರಿಂದ ಹೈಯರ್ ಆಫೀಸರ್ ಮೆಚ್ಚುಗೆಯ ಮಾತುಗಳನ್ನ ಹೇಳ್ತಾರೆ. ನ್ಯೂಸ್ ನಲ್ಲಿ ಸೌಮ್ಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಒಬ್ರು ಲೇಡಿ PSI ಒಂದು ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡಿದ್ರು ಅಂತ. ಇಷ್ಟು ದಿನ ಗೇಲಿ ಮಾಡ್ತಿದ್ದ ಫ್ಯಾಮಿಲಿ ಮೆಂಬರ್ಸ್ ಈಗ ಖುಷಿ ಪಡ್ತಾ ಇದ್ದಾರೆ. ಆಕ್ಚುಲಿ ಫ್ಯಾನ್ ಗರ್ಲ್ಸ್ ನ ಟಾರ್ಗೆಟ್ ಮಾಡಿ ಕೊಲೆ ಮಾಡುವಾಗ ಆಗ್ಲಿ ಅಥವಾ ಹಾರಿಕಾ ಹಾಗೂ ಹರ್ಷನ ಕೊಲೆ ಮಾಡುವಾಗ ಅವ್ರಗಳ ಕಣ್ಣಿಗೆ ಅಭಿನೇ ಕಾಣಿಸ್ತಾ ಇರ್ತಾರೆ. ಆದ್ರೆ ಆಡಿಯನ್ಸ್ ಆಗಿರೋ ನಮ್ಗೆ ಅಭಿ ಒಳಗಡೆ ಇರೋ ಯುಗಂಧರ್ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಡೇಂಜರ್ ಅಂತ ತೋರ್ಸೋದಕ್ಕೆ 2 ಮುಖ ತೋರಿಸಿರ್ತಾರೆ. ಆದ್ರೆ ಇವ್ರಗಳ ಕಣ್ಣಿಗೆ ಅಭಿನೇ ಕಾಣಿಸ್ತಾ ಇರ್ತಾರೆ. ಆದ್ರೆ ಬಿಹೇವಿಯರ್ ನಲ್ಲಿ ಚೇಂಜಸ್ ಇರುತ್ತೆ ಅಷ್ಟೇ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.